ಸೊ ಈಗ ಭಾಳ ದೂರ ಬಂದುಬಿಟ್ಟಿದ್ದೀವಿ, ಇನ್ನೇನು ಮತ್ತೆ ಒಂದಾಗೋ ಸಾಧ್ಯತೆ ಇಲ್ಲ ಅಂತೀರಿ ನೀವು? ಹೌದು, ಭಾಳ ದೂರ ಬಂದ್ಬಿಟ್ಟು ಈ ಚುನಾವಣೆ ಆಗಿ ಮುಗಿದಿದೆ. ಈ ಜನ ಈ ಒಂದು ವೇಳೆ ನಾವೇನಾದರೂ ಅಂದರೆ ಜನ ಬುದ್ಧಿವಂತರಿದ್ದಾರೆ ರೀ. ಜನ ರಾಜಕಾರಣದಾಗ ಯಾವಾಗ ಏನಾಗುತ್ತೆ ಹೇಳಕ್ಕೆ ಬರಲ್ಲ ಸರ್. ನಿಮಗೂ ಎ ಬಿ ಪಾಟೀಲ್ರಿಗೂ ಆಗಿ ಬರ್ತಿರಲಿಲ್ಲ ಒಂದು ಕಾಲದಲ್ಲಿ, ಈಗ ಮತ್ತೆ. ಬಟ್ ಈಗ ನಾನು ಎ ಬಿ ಪಾಟೀಲ್ ಒಂದಾಗಿರೋದು ನಮ್ಮ ರಾಜಕೀಯವಾಗಿ ಅವರೊಂದು ಪಕ್ಷದಲ್ಲ, ನಾನೊಂದು ಪಕ್ಷದಲ್ಲಿದ್ದೀನಿ. ಹೌದು. ಬಟ್ ತಾಲೂಕಿನಲ್ಲಿ ನಮ್ಮ ಸಂಸ್ಥೆಗಳನ್ನು, ಸಹಕಾರಿ ಕ್ಷೇತ್ರವನ್ನು ಉಳಿಸಿ ಬೆಳೆಸಬೇಕಾದ್ರೆ ಅನಿವಾರ್ಯವಾಗಿ ನಾವು ಇಬ್ಬರು ಒಂದಾಗೋದು ಗೊತ್ತು. ಅನಿವಾರ್ಯವಾಗಿ ಒಂದಾಗಿದ್ದೀವಿ. ಸಹಕಾರಿ ಕ್ಷೇತ್ರವನ್ನು ಎಂದಿಗೂ ಯಾವುದೇ ಪರಿಸ್ಥಿತಿಗೂ ಯಾರು ಅಂಥ ಪರಿಸ್ಥಿತಿ ನಾಳೆ ಜಾರಕಿಹೊಳಿ ಅವರ ವಿಷಯದಾಗೂ ಬರ್ಬೋದು ಅಂತ. ಯಾವುದು ರಾಜಕಾರಣದಲ್ಲಿ ಯಾವುದೂ ತಳ್ಳಿ ಹಾಕೋಕ್ಕಾಗೋದಿಲ್ಲ. ಇನ್ಯಾವತ್ತೂ ನಾವು ಒಂದಾಗೋದಿಲ್ಲ ಅನ್ನೋಕ್ಕಾಗೋದಿಲ್ಲ ರಾಜಕಾರಣದಲ್ಲಿ. ಅದಕ್ಕೆ ನಾನು ಅವ್ನು ಮೊದಲು ಹೇಳಿದ್ದು ಅದೇ, ಇದು ಹರಿತಿರುವ ನೀರು. ಅಲ್ಲಿ ಪರ್ಮನೆಂಟ್ ಆಗಿ ಮಿತ್ರನೂ ಇಲ್ಲ, ಪರ್ಮನೆಂಟ್ ಆಗಿ ಶತ್ರುಗಳೂ ಇಲ್ಲ. ಬಂದಂಥ ದಿನಮಾನದಲ್ಲಿ ನೋಡೋಣ. ಈಗಿನ ಮಟ್ಟಕ್ಕೆ ಹೇಳೋದಾದ್ರೆ ಭಾಳ ದೂರ ಬಂದಿದೆ. ರಾಜ್ಯ ಬಿಜೆಪಿ ಬೆಳವಣಿಗೆ ಬಗ್ಗೆ ಏನಂತೀರಿ ರಮೇಶ್ ಕತ್ತಿ ಅವರೇ? ನೀವು ಯಾವ ಬಣದಲ್ಲಿದ್ದೀರಿ? ಏನು ಕ್ಯಾಂಪೇನಿಗೆ, ಪ್ರಚಾರಕ್ಕೆ ಯತ್ನಾಳರನ್ನ ಕರ್ಕೊಂಬರ್ತೀರಿ, ಯತ್ನಾಳರನ್ನ ವಾಪಸ್ ಪಾರ್ಟಿಗೆ ತೊಗೋಬೇಕು ಅಂತೀರಿ? ಅಲ್ಲ, ಯತ್ನಾಳು ಮೊದಲನೇದಾಗಿ ನಮ್ಮ ಅಣ್ಣನ ಉತ್ತರ ಕರ್ನಾಟಕದ ಕನಸುಗಾರ ಅನ್ನುವಂಥ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಸ್ವಾಭಾವಿಕ ಎಲ್ಲರನ್ನೂ ಕರೆದಿದ್ವಿ. ಅವಾಗ ಯತ್ನಾಳನ್ನು ಸಹಿತ ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡು, ಅವ್ರನ್ನ ಆಹ್ವಾನ ಮಾಡಿದ್ದೀವಿ. ಬಟ್ BJP ಪಕ್ಷ ಅಲ್ಲಿ ಬಣ ಅದಕ್ಕೆ ಇದಕ್ಕೆ ಯಾವುದೇ ಸಂಬಂಧನೇ ಇಲ್ಲ. ಕಾಂಗ್ರೆಸ್ನವರು ಬಂದಿದ್ದರು, BJPಯವರು ಬಂದಿದ್ದರು, ಎಲ್ಲ ಪಕ್ಷದವರು ಬಂದಿದ್ದರು. ನಮ್ಮ ಅಣ್ಣ ಪಕ್ಷಾತೀತವಾಗಿ ಬೆಳೆದು ಬಂದಂಥವನು. ಅವನು ಒಂದು ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲರನ್ನೂ ಕರ್ಕೊಂಡ್ಬಂದಿದ್ವಿ. ಮತ್ತು ರಾಜ್ಯ ಯಾವ ಬಣದಲ್ಲಿ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದ್ರೆ